ಪಶ್ಚಿಮ ಬಂಗಾಳದ ಹೆಸರನ್ನು ಹಾಕಲಾಗಿದೆ. ಕರ್ನಾಟಕದಲ್ಲಿ ನಾಗರದಲ್ಲಿ ಎಕ್ಸಾಮ್ 20 ವರ್ಷ ಪಾಕಿಸ್ತಾನ ಬಂದು ಇಂಡಿಯಾ ಗೋಲ್ಡ್ ಆಧಾರ್ ಕಾರ್ಡ್ ಬಳಸ್ತಾರೆ. ಸೊ ಎಲ್ಲೋ ಸೊ ಈ ಥರ ಆಗೋ ಚಾನ್ಸಸ್ಸು ನಮ್ಮ ದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಯಾರು ಕರೆಕ್ಟ್ ಕೊಡಲಿ, ಯಾರಾದ್ರೂ ಕರೆಕ್ಟ್ ಬೇರೆ ಐಡೆಂಟಿ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಈ ಹೊಸ ತಗೊಂಡಿದ್ದಾರೆ. ಇದನ್ನು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಬರೋಬ್ಬರಿ 1 ತಿಂಗಳ ಕಾಲ ಪ್ರತಿ ಮನೆಗೂ ಭೇಟಿ ನೀಡ್ತಾರೆ BLO ಆಫೀಸರ್ಗಳು. ಒಂದೊಂದು ಏರಿಯಾಗೆ ಒಬ್ಬರು ಇರ್ತಾರೆ. ಸೊ ಮನೆಗೆ ಬಂದಾಗ ನಿಮ್ಮ ಡಾಕ್ಯುಮೆಂಟೇಷನ್ ನಿಮ್ಮ ಡ್ಯೂಟಿ. ಸೊ ಇಲ್ಲ ಯಾವ ಒಬ್ಬರೇ ಇದ್ದಾರೆ ಮನೆಯಲ್ಲ ನೀವೇ ಆ ಡಾಕ್ಯುಮೆಂಟ್ಸನ್ನ ಆಧಾರ್ ಕಾರ್ಡ್ ಆಗಿರೋದು ವೋಟರ್ ಐಡಿ ಕೊಟ್ಕೊಂಡು ನಿಮ್ಮ ನೇಮ್ ಕರೆಕ್ಟ್ ಇದೆಯಾ. ಕೆಲವರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ವೋಟಿಂಗ್ ಚಿಕ್ಕಬಳ್ಳಾಪುರ ವೋಟಿಂಗ್ ಮಾತಾಡ್ತಾರೆ, ಅಥವಾ ಬೆಂಗಳೂರಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಸಂಪೂರ್ಣ ಫ್ಯಾಮಿಲಿಗೆ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಾರೆ, ವೋಟಿಂಗ್ ಪವರ್ ಚಿಕ್ಕಬಳ್ಳಾಪುರದಲ್ಲಿ. ಸೊ ಈ ಥರ ಆಗುತ್ತೆ. ಸೊ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಪರ್ಮನೆಂಟ್ ಆಗಿ ಎಲ್ಲಿ ವಾಸ ಮಾಡ್ತಾರೆ, ಅಲ್ಲಿಗೆ ಅಡ್ರೆಸ್ ಅನ್ನ ಶಿಫ್ಟ್ ಮಾಡ್ತಾರೆ. ಇದಾದ ಸಮಸ್ಯೆಗಳು ಎಲ್ಲ ಏನು ಕೇಳಬೇಕು ಅಂತಂದ್ರೆ, ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ತಿಳುವಳಿಕೆ ಎಲ್ಲ ಕೊಡ್ತಾ ಇದ್ದಾರೆ. ಯಾರು 18+ ಇದ್ದಾರಾ, ಎಸ್ಪೆಷಲಿ ಹಿಂದೂಗಳಲ್ಲಿ ಮಾಡ್ತಾರ, ಆಧಾರ್ ಕಾರ್ಡ್ ಆಗಿರ್ಬೋದು, ಮಾಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಡೇಟಾ ವಿತ್ ಫೋಟೋ, ರೀಸೆಂಟ್ ಪಾಸ್ಪೋರ್ಟ್ ಫೋಟೋ ಕೊಟ್ಟು ಎನ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬೇರೆ ಹೋದ ತಕ್ಷಣ ಅವ್ರ ಫಾರ್ಮ್ ಅಂದರೆ ಮೇಡಮ್ ಒಂದು 18+ ಆಗಿದೆ, ದಯವಿಟ್ಟು ನಿಮ್ಮ ಹೆಸರು ವೋಟರ್ ಲಿಸ್ಟ್ಗೆ ಆ್ಯಡ್ ಮಾಡಿ ಅಂತ ಹೇಳಿ SLC ಮಾಸ್ ಕಾರ್ಡ್ ಅಥವಾ ಅಡ್ರೆಸ್ ಕೊಡೋದ್ರ ಮುಖಾಂತರ ನೀವು ಎನ್ರೋಲ್ ಮಾಡ್ಕೊಳ್ಳಿ. ನೀವು ಎನ್ರೋಲ್ ಮಾಡಿದ್ರೆ ನಿಮ್ಮ ಮನೆಗೆ ವೋಟರ್ ಐಡಿ ಬರುತ್ತೆ. BLOಗಳು BLOಗಳು ಮನೆಗೆ ತಂದು ಕೊಡ್ತಾರೆ ವೋಟರ್ ಕಾರ್ಡ್. ಅದಕ್ಕೆ 1 ತಿಂಗಳ ಟೈಮ್ ಬೇಕಾಗುತ್ತೆ. ಸೆಪ್ಟೆಂಬರ್ 15ಕ್ಕೆ ನಿಮ್ಮ ಮನೆಗೆ ವೋಟರ್ ಐಡಿ ಯಾರೋ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಸರ್ ಅದೇ ಮಾಡ್ಕೊಳ್ಳಲ್ಲ, ಆನ್ಲೈನಲ್ಲಿ ಮಾಡ್ಕೊಳ್ತೀವಿ ಅಂತ ಕೆಲವರು ಇದ್ದಾರೆ. ಸೊ ಆನ್ಲೈನಲ್ಲಿ ಮಾಡ್ಕೊಂಡು ಕೂಡ ಡೇಟಾ ಕರೆಕ್ಟ್ ಕೊಡ್ತಾರೆ. ಬೆಟರ್ ಏನು ಮಾಡ್ತಾರೆ, ನಿಮ್ಮ ಮನೆಗೆ BLO ಬಂದ ತಕ್ಷಣ ಏನಿದೆ ನಿಮ್ಮ ಡೇಟಾನ ಕೊಟ್ಬಿಡಿ. ರಿಪೇರ್ಸ್ ಇದ್ರೆ ಸಾಕು, ರಿಪೇರ್ ಬೇಕು ಅಂತ ಇಲ್ಲ. ರಿಪೇರ್ಸ್ ಇಟ್ಕೊಂಡು ನಮಗೆ ಆಗಿದೆ ಅವ್ರು ವೋಟರ್ ಲಿಸ್ಟ್ ಆ್ಯಡ್ ಮಾಡಿ ಅಂತ ಹೇಳಿ ಮಗಂದು ಡೇಟಾನ ಕೊಡಬೇಕಾಗುತ್ತೆ. ಸೊ ಡೇಟಾ ಕೊಟ್ಟು ಇಡೀ ಒಂದು ಎಲೆಕ್ಟ್ರಾನ್ ರೋಲಲ್ಲಿ ನಿಮಗೆ ಹೆಸರು ಮಾಡ್ಕೊಳ್ಳಿ. ನಿಮಗೆ ವೋಟಿಂಗ್ 18+ ಬಂದ ತಕ್ಷಣ ವೋಟ್ ಹಾಕಲಿಕ್ಕೆ ಎಲಿಜಿಬಲ್. ಸೊ ಈ ದೇಶದ ಪವರ್ ಸಿಟಿಜನ್ ಆಫ್ ಇಂಡಿಯಾ ಆಗಿದೆ. ಸೊ ಆ ಪವರ್ ಆಟೋಮೆಟಿಕ್ ಬರುತ್ತೆ ನಿಮಗೆ ಯಾವಾಗ ನಿಮ್ಮ ಬಳಿ ವೋಟರ್ ಐಡಿ ಮಾಡಬೇಕು. ಸೊ ಈ ಕ್ಯಾಂಪೇನ್ ಈ ದೇಶದ ಎಲ್ಲ ಕಡೆ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲಿ. 25 ರಾಜ್ಯ ಇದೆ ದೇಶದಲ್ಲಿ, 28 ಸ್ಟೇಟ್ಸ್ ಅಂಡ್ 8 ಟೆರಿಟರೀಸ್ ಅಂತ ಯೂನಿಯನ್ ಟೆರಿಟರೀಸ್. 28 ರಾಜ್ಯಗಳು. ಇನ್ನು ರಿಮೈನಿಂಗ್ 8 ಏನಿದೆ ಬೇರೆ ಬೇರೆ ಥರ ಹೇಳ್ತೀನಿ, ಬೇರೆ ಬೇರೆ ಸ್ಟೇಟ್ಸ್. ಈ ಎಲ್ಲ ರಾಜ್ಯಗಳು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ. ಶಾಲಾ ಕಾಲೇಜುಗಳು ನಡೆದಲ್ಲಿ ದಯವಿಟ್ಟು ಮಕ್ಕಳಿಗೆ ಗೈಡ್ ಮಾಡಿ. ಎಷ್ಟೊಂದು ಮಕ್ಕಳಿದ್ದಾರೆ, ಡಿಪ್ಲೊಮಾ ಇರ್ತಾರೆ, ವೋಟರ್ ಐಡಿ ಗೊತ್ತಿರಲ್ಲ, ಯಾರು ಕಾರ್ಡ್ ಗೊತ್ತಿರಲ್ಲ. ಸೊ ನಿಮಗೆ ಬರ್ತಾರೆ BLO ಈ ಟೈಮಲ್ಲಿ 1 ತಿಂಗಳ ಮನೆಗೆ ಕೊಡ್ತಾರೆ. ಒಂದಾಗ ನಿಮ್ಮ ಫೋಟೋ, ಅಡ್ರೆಸ್ ಪ್ರೂಫು, ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ. ಅಷ್ಟೇ ಕೆಲಸ. ಅವರೆಲ್ಲ ಅಪ್ಲೈ ಮಾಡ್ಕೊಳ್ತಾರೆ, ಹೋಗ್ತಾರೆ. ಲಾಸ್ಟಲ್ಲಿ 1 ತಿಂಗಳಾದರೆ ನಿಮ್ಮ ಮನೆಗೆ ಬರ್ತಾರೆ, ಸ್ಮಾರ್ಟ್ ಕಾರ್ಡ್ ಬರ್ತದೆ.